ದೇವರು ಮನುಷ್ಯನನ್ನು ಸೃಷ್ಟಿಸಿದಾಗ ಅವನಿಗೆ ಸೌಂದರ್ಯ ಕೊಟ್ಟನು, ಶಕ್ತಿ ಕೊಟ್ಟನು, ಬುದ್ಧಿವಂತಿಕೆ ಕೊಟ್ಟನು, ಜೀವನದಲ್ಲಿ ಬೇಕಾದ ಎಲ್ಲವನ್ನೂ ಕೊಟ್ಟನು. ಆದರೆ ಒಂದು ಅಮೂಲ್ಯವಾದ ರಹಸ್ಯವನ್ನು ಮಾತ್ರ ತನ್ನ ಪಾದಗಳ ಕೆಳಗೆ ಮರೆಮಾಡಿಯಿಟ್ಟನು. ಅದು ಏನು ಗೊತ್ತಾ? ಸೃಷ್ಟಿಯ ಆರಂಭದಲ್ಲಿ ಭಗವಂತನು ಮನುಷ್ಯನನ್ನು ಅಪಾರ ಪ್ರೀತಿಯಿಂದ ನಿರ್ಮಿಸಿದನು. ಸುಖ, ಐಶ್ವರ್ಯ, ಸಾಮರ್ಥ್ಯ ಎಲ್ಲವನ್ನೂ ಅವನಿಗೆ ಅನುಗ್ರಹಿಸಿದನು. ಆದರೆ ಒಂದು ವಿಷಯವನ್ನು ಮಾತ್ರ ತನ್ನಲ್ಲೇ ಉಳಿಸಿಕೊಂಡನು. ಮನುಷ್ಯರನ್ನು ಭೂಲೋಕಕ್ಕೆ ಕಳುಹಿಸಿದ ನಂತರ ಲಕ್ಷ್ಮೀದೇವಿ ಶ್ರೀ ಮಹಾವಿಷ್ಣುವಿಗೆ ಕೇಳಿದಳು, ಪ್ರಭು, ನೀವು ಮನುಷ್ಯರಿಗೆ ಕೊಡದೆ ನಿಮ್ಮ ಪಾದಗಳ ಕೆಳಗೆ ಏನು ಮರೆಮಾಡಿದ್ದೀರಿ? ಆಗ ಮಹಾವಿಷ್ಣು ಮಂದಹಾಸ ಮಾಡಿ ಹೇಳಿದರು, ನಾನು ಸೃಷ್ಟಿಸಿದ ಮನುಷ್ಯ ಭೂಮಿಗೆ ಹೋದ ನಂತರ ನಾನು ಬಯಸಿದಂತೆ ಬದುಕುವುದಿಲ್ಲ. ಧನದ ಹಿಂದೆ ಓಡುತ್ತಾನೆ, ಸೌಂದರ್ಯದ ಹಿಂದೆ ಬೀಳುತ್ತಾನೆ, ಅಸೂಯಿ, ದ್ವೇಷ, ಮೋಸ, ಕುತಂತ್ರಗಳಲ್ಲಿ ಸಿಲುಕುತ್ತಾನೆ. ತನ್ನ ಬಳಿಯಿರುವ ಸಂತೋಷವನ್ನು ಮರೆತು ಇತರರನ್ನು ನೋಡಿ ದುಃಖಪಡುತ್ತಾನೆ. ಅತಿಯಾದ ಆಸೆಯಿಂದ ಜೀವನ ಪೂರ್ತಿ ಹಣದ ಹಿಂದೆ ಓಡುತ್ತಾನೆ. ಭಗವಂತನನ್ನು ಧ್ಯಾನಿಸದೆ ಬದುಕಿದ್ದಾಗಲೇ ನರಕವನ್ನು ಅನುಭವಿಸುತ್ತಾನೆ. ಆದರೆ ಆ ನರಕದಿಂದ ಹೊರಬರುವ ಒಂದೇ ಒಂದು ದಾರಿಯಿದೆ, ಅದೇ ಮನಃಶಾಂತಿ. ಆ ಶಾಂತಿಯನ್ನು ಹುಡುಕುತ್ತಾ ಕೊನೆಗೆ ಮನುಷ್ಯ ನನ್ನ ಬಳಿಗೆ ಬರುತ್ತಾನೆ. ಅದಕ್ಕಾಗಿ ನಾನು ಆ ಶಾಂತಿಯನ್ನು ನನ್ನ ಪಾದಗಳ ಕೆಳಗೆ ಮರೆಮಾಡಿಯಿಟ್ಟನು. ನಿಮಗೂ ನಿಜವಾದ ಮನಃಶಾಂತಿ ಬೇಕಾದರೆ ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ.